ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆದಿಚುಂಚನಗಿರಿ ಪಾರ್ಟ್ 3 ವಿಡಿಯೋಗೆ. ಅಷ್ಟೇ ನಾವು ಹೆಣ್ಮಕ್ಳು ಹೇಳ್ಬೇಕಲ್ವಾ, ಯಾವುದೇ ಬಳೆ ಅಂಗಡಿ, ಪಾತ್ರೆ ಅಂಗಡಿ ಎಲ್ಲರೂ ನೋಡ್ತು ಅಂತಂದರೆ ನಾವು ಫಸ್ಟ್ ಅಲ್ಲಿರ್ತೀವಿ. ಅದೇ ಥರ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದ ತಕ್ಷಣ ಅಂಗಡಿ ನೋಡ್ಬಿಟ್ಟು ಅಂಗಡಿ ಒಳಗೆ ಹೋದೋ, ಏನು ಬೇಕು ನೋಡುವ ಅಂತ. ಅಲ್ಲಿನ ರೈಟ್ ಕೇಳಬೇಕಲ್ಲ, ನಮ್ಮೂರ ರೈಟ್ಗೂ ಅಲ್ಲಿನ ರೈಟ್ಗೂ ಜಾಸ್ತಿ ಡಿಫ್ರೆನ್ಸ್ ಅದೇ. ಅದಕ್ಕೆ ನಾವೇನೋ ತೊಗೊಳ್ಳೋದು ಸುಮ್ಮನೆ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಈಚೆ ಕಡೆ ಬಂದ್ವಿ. ಸವಿತಕರು ದೇವರಿಗೆ ಹರಿಸ್ಕೊಂಡಿದ್ರಂತೆ. ಬಂದಾಗ ಕೋಳಿನ ಅಲ್ಲೇ ತೀರ್ಥ ಹಾಕ್ಸ್ಬಿಟ್ಟು ನಿನ್ನ ಬಳಿ ಅಲ್ಲೇ 4 ಜನಕ್ಕೆ ಅನ್ನ ಹಾಕ್ತೀನಿ ಅಂತ ಹರಿಸ್ಕೊಂಡಿದ್ರಂತೆ. ಅದಕ್ಕೋಸ್ಕರ ಸಿಂಪಲ್ಲಾಗೇ 1-2 ಕೋಳಿ ತಗೊಂಡು ಮಾಮೂಲಿ ಅವ್ರ ಮನೆ ಜನ ಅಷ್ಟೇ, ಯಾರಿಗೂ ಏನು ಹೇಳಿಲ್ಲ. ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಯಾರಿಗೂ ಹೇಳಿಲ್ಲ. 2 ಕೋಳಿ ತಗೊಬಂದ್ಬಿಟ್ಟು ಅಲ್ಲೇ ದೇವರಿಗೆ ಒಪ್ಪಿಸ್ತಾ ಇದ್ದಾರೆ ನೋಡಿ. ಫಸ್ಟು ಬಂದ್ಬಿಟ್ಟು ಮಾಮೂಲಿ 3 ಕಲ್ಲು ಇಟ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಕಡ್ಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು ಆಮೇಲೆ ಕೋಳಿಗೆ ತೀರ್ಥ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಈ 2 ಕೋಳಿ ಇಟ್ಬಿಟ್ಟು ತೀರ್ಥ ಹಾಕಿದ್ರು. ನಾನು ಫಸ್ಟ್ನೇ ಕೋಳಿ ಇಟ್ಟಾಗ ನಾನು ವೀಡಿಯೋ ಮಾಡಿರಲಿಲ್ಲ. 2ನೇ ಕೋಳಿ ಇಟ್ಟು ಪೂಜೆ ಮಾಡ್ತಿರ್ಬೇಕಾದ್ರೆ ನಾನು ಹೋಗಿ ವೀಡಿಯೋ ಮಾಡೋದು. ಫಸ್ಟ್ನೇ ಕೋಳಿ ಉದ್ರದ್ಮೇಲೆ ಅದನ್ನ ಫಸ್ಟೇ ಉದ್ರೋಗ್ಬಿಡ್ತು ಅಂದ್ಬಿಟ್ಟು ಎತ್ಕೊಂಡ್ರು ಕೈಗೆ. ಆಮೇಲೆ ಇನ್ನೂ ಒಂದು ಉದ್ರೋದಿಲ್ಲ. ಆಮೇಲೆಲ್ಲ ಅವರು ಎಲ್ಲ ಪೂಜೆ ಮಾಡಿದ್ರು ಕೋಳಿಗೆ. ಆಮೇಲೆ ಉದುರುತ್ತು ಅದು. ಕೋಳಿನ ತೀರ್ಥ ಹಾಕ್ಬಿಟ್ಟು ಮೈಯೆಲ್ಲ ಒದರಿಸಿದ್ಮೇಲೆ ನಮ್ಮ ರಮೇಶ್ ಅಣ್ಣನ ಮಗ ನಾನು ಕತ್ತು ಕುಯ್ತೀನಿ ಅಂತ ಹೇಳ್ಬಿಟ್ಟು ಚಾಕ್ ಎತ್ಕೊಂಡು ಬಂದು ನಿಂತಿದ್ದ. ಅಷ್ಟರಲ್ಲಿ ನಮ್ಮ ಅರ್ಸಮ್ಮ ಬೈದೆ, ನೀನು ಕುಯ್ಬೇಡ ನಡಿ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ತಾಯಿದ್ರು. ಯಾಕಂತಂದರೆ ಮಾಮೂಲಿ ಈಗ ಬೆಳೆಯೋ ಮಕ್ಕಳಲ್ವ ಅವರೆಲ್ಲ ಹಂಗೆ ಕತ್ತಿಡ್ದು ಕೋಳಿಗೆ ಪಾಪ ಕುಯ್ಬಾರ್ದು ಅಂತ ಬೈದರು. ಹಿಡ್ಕೊಳಕ್ಕೆ ಬಂದಾಗ ಹಂಗೆ ನಮ್ಮ ಅಮ್ಮ ಬೈದು ಕಳಿಸಿದ್ರು. ಆಮೇಲೆ ನಮ್ಮ ಅರ್ಸಮ್ಮನ್ನು ಹೊರ್ಗಿತ್ತೇನೆ ಕಟ್ ಮಾಡ್ತೀನಿ ಕೊಡ್ಲಾ ಇಲ್ಲಿ ಅಂದ್ಬಿಟ್ಟು ಕಿತ್ಕೊಂಡು ಅಲ್ಲಿ ಕೋಳಿ ಕ್ಲೀನ್ ಮಾಡ್ತಿದ್ರಲ್ಲ ಅದನ್ನು ವೀಡಿಯೋ ಮಾಡಲ್ಲ. ಆಮೇಲೆ ಇಲ್ಲೇ ನಮ್ಮ ಅಪರ್ಣ ಟೀ ಮಾಡ್ತಾಯಿದ್ಲು. ನಾನು ಯಾವಾಗೂ ಟೀ ಕಾಫಿ ಏನು ಕುಡಿಯೋಲ್ಲ. ಹಿಂಗೆ ಔಟ್ ಸೈಡ್ ಹೋದಾಗ ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅನಿಸ್ತದೆ. ಆವಾಗ ಅವಳು ಬಿಡ್ತಾ ಇಲ್ಲಲ್ಲ, ಹೋಗಿ ಇಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹೋಗಿ ಟೀನ ಇಸ್ಕೊಂಡು ಕುಡಿತಾಯಿದ್ದೆ. ಅಪರ್ಣನೂ ಸವಿತಕ್ಕ ಇಬ್ಬರು ಸೇರಿಕೊಂಡು ಮುದ್ದೆ ಮಾಡ್ತಿದ್ದಾರೆ ನೋಡಿ. ಅಪರ್ಣ ಅವರು ಮುದ್ದೆನ ಜಡಿತಾ ಇದ್ದಾರೆ. ನಾನು ಔಷಧಿ ಜಡ್ಕೊಡ್ತೀನಿ ಬಾರೆ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವಳು ನಗ್ತಾಯಿದ್ದಾಳೆ ನೋಡಿ. ಮತ್ತು ನಾನ್ ವೆಜ್ ಸಾಂಬಾರು, ಚಿಕನ್ ಫ್ರೈ ಮಾಡಿದ್ರು. ಚಿಕನ್ ಫ್ರೈ ಸಾಂಬಾರನ್ನೆಲ್ಲ ಸವಿತಕ್ಕ ಅಡುಗೆ ಭಟ್ರು. ಸುಮ್ಮನೆ ಮುದ್ದೆನ ಮತ್ತು ರೈಸನ್ನು ಮಾತ್ರ ಎಲ್ಲ ಸೇರ್ಕೊಂಡು ಮಾಡಿದ್ರು. ಚಿಕನ್ ಫ್ರೈ ಮತ್ತು ಸಾಂಬಾರನ್ನ ಸವಿತಕ್ಕನೇ ಮಾಡಿದ್ರು. ಆಮೇಲೆ ನೀವು ಕೇಳ್ಬೋದು ಪಾತ್ರೆ ಪಗಡೆ ಎಲ್ಲ ಮಾಮೂಲಿ ಊರಿಂದ ಎತ್ಕೊಂಡು ಹೋಗಿದ್ದೀರಾ ಅಂತ. ಇಲ್ಲ, ಬಸ್ಸಲ್ಲಿ ಬಂದಿದ್ದರಿಂದ ನಾವು ಏನು ಎತ್ಕೊಂಡ್ಬಂದಿರಲಿಲ್ಲ. ಮಾಮೂಲಿ ಮಸಾಲೆ ಐಟಮ್ಗಳು ಏನು ಬೇಕೋ ಅಷ್ಟು ಮಾತ್ರ ಸವಿತಕ್ಕ ಎತ್ಕೊಂಡು ಬಂದಿದ್ರು. ಪಾತ್ರೆ ಪಗಡೆ ಎಲ್ಲ ಅಲ್ಲೇ ಬಾಡಿಗೆ ಕೊಡ್ತಾರೆ. ಬಸ್ಸಲ್ಲೆಲ್ಲ ಪಾತ್ರೆ ಪಗಡೆ ಎತ್ಕೊಬತ್ತೀನಿ ಅಂದರೆ ಅದಾಗದೇ ಇರೋ ಕೆಲಸ. ಯಾಕಂತಂದರೆ ಲಾಂಗು ಇದಿರೋದು ದೇವಸ್ಥಾನ ಚುಂಚನಗಿರಿ, ನಮ್ಮೂರಿಗೂ ಚುಂಚನಗಿರಿಗೂ ಬಸ್ಸಲ್ಲೆಲ್ಲ ಎತ್ಕೊಂಡು ಬರೋಕ್ಕಾಗಲ್ತು. ಮಾಮೂಲಿ ಸಪ್ರೇಟ್ ಇದಕ್ಕೋಸ್ಕರನೇ ಸಪ್ರೇಟ್ ಟೆಂಪೋನೋ ಇಲ್ಲ ಏನೋ ಒಂದು ಬಾಡಿಗೆಗೆ ಮಾಡ್ಕೊಂಡು ಬಂದರೆ ಮಾತ್ರ. ಅಡುಗೆ ಎಲ್ಲ ರೆಡಿ ಆಯಿತು. ಅಡುಗೆ ಎಲ್ಲ ರೆಡಿ ಆದಮೇಲೆ ಅಲ್ಲೇ ಪೂಜೆ ಮಾಡೋದಕ್ಕೆ ಅಂತ ಅಲ್ಲಿ ಪುರೋಹಿತರು ಇರ್ತಾರೆ. ಅವ್ರು ಬಂದು ಪೂಜೆ ಮಾಡ್ತಾಯಿದ್ದಾರೆ. ದೇವ್ರನ್ನ ಇಟ್ಬಿಟ್ಟು ಫಸ್ಟು ದೇವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಮಾಡಿರೋ ಅಂತೆಲ್ಲ ಅಡುಗೆನ ಎಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲರಿಗೂ ಹಣೆಗೆ ಇಡ್ತಾಯಿದ್ದಾರೆ ವಿಭೂತಿನ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಅಪರ್ಣ ಎಲೆ ಕೊಡ್ತಾಯಿದ್ದಾಳೆ. ನಮಗೆ ಕನಕಪುರಕ್ಕೆ 3 ಗಂಟೆ ಬಸ್ ಇತ್ತು ಚುಂಚನಗಿರಿಯಿಂದ. ಅದಕ್ಕೋಸ್ಕರ ಎಲ್ಲ ತಿಂದ್ಬಿಟ್ಟು ಬೇಗ ಹೋಗುವ ಅಂತ ಹೇಳ್ಬಿಟ್ಟು ಬೇಗನೆ ಊಟ ಮಾಡ್ತಾಯಿದ್ರು. ಪೂಜೆ ಮಾಡೋದು ಪೂಜಾರಪ್ಪ ಅವರು ದೇವ್ರ ಕಾಲಭೈರೇಶ್ವರ ಸ್ವಾಮಿ ಸ್ಮರಣೆ ಮಾಡಿಕೊಂಡು ಆಮೇಲೆ ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕೊಳ್ಳೋರು ಎಲೆ ಅಡಿಕೆ ಹಾಕೋತಾಯಿದ್ರು. ಆಮೇಲೆ ಟೀ ಕಾಯಿಸ್ತಾಯಿದ್ರು. ಟೀ ಮಾಡೋ ಟೈಮಲ್ಲಿ ನಮ್ಮ ರಮೇಶ್ ಅಣ್ಣ ವಿಡಿಯೋ ಬಗ್ಗೆ ಫುಲ್ ಕಾಮಿಡಿ ಮಾಡ್ತಾಯಿತ್ತು. ಈ ಥರ ವೀಡಿಯೋ ಮಾಡಬೇಕು, ಆ ಥರ ವೀಡಿಯೋ ಮಾಡಬೇಕು, ಆ ಥರ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನಾವು ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡೋಷ್ಟರಲ್ಲಿ ನಿಲ್ಲಿಸ್ಬಿಡೋದು. ಏನು ಕಾಮಿಡಿ ಮೇಲೆ ಕಾಮಿಡಿ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೆ ಇತ್ತು ರಮೇಶ್ ಅಣ್ಣ. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟೋ ಬಸ್ ಸ್ಟ್ಯಾಂಡಕ್ಕೆ. ಆಮೇಲೆ ರಾತ್ರಿಯಲ್ಲಿ ವೀಡಿಯೋ ಮಾಡೋದಾಗ ಯಾವ ಥರ ವೀಡಿಯೋ ದೇವಸ್ಥಾನ ಕಾಣ್ತಾಯಿತ್ತು, ಹಗಲಲ್ಲಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಮೆಟ್ಲೆಲ್ಲ. ಆಮೇಲೆ ಬಸ್ ಹತ್ತಿ ನಮ್ಮ ರಮೇಶ್ ಅಣ್ಣ ಎಲ್ಲರಿಗೂ ಸೀಟ್ ಹಿಡ್ದಿತ್ತು. ಪಾಪ ನಮಗೆಲ್ಲ ಸೀಟ್ ಹಿಡ್ದ್ಬಿಟ್ಟು ಅವರು ನಿಂತ್ಕೊಂಡು ಬಂದರು.
ಚುಂಚನಗಿರಿಲಿ ಬಸ್ ಹತ್ತೋದಕ್ಕೆ ರಾಮನಗರದ ಹತ್ರ ಅವ್ರಿಗೆ ಫುಲ್ ಸೀಟು ಸ್ವಲ್ಪ ಜಾಗ ಆಯಿತು. ಅಲ್ಲಿವರೆಗೂ ಪಾಪ ನಿಂತ್ಕೊಂಡೇ ಬಂತು ರಮೇಶ್ ಅಣ್ಣ. ನಮ್ಮನ್ನೆಲ್ಲ ಕುಣಿಸ್ಬಿಟ್ಟು ಬಂದು ಕೂತ್ಕೋ ರಮೇಶ್ ಅಣ್ಣ, ನಾವು ನಿಂತ್ಕೋತೀವಿ ಅಂತಂದ್ರು ನಿಂತ್ಕೊಳ್ಳೋಕೆ ಬಿಡ್ತಾರಿಲ್ಲ ಪಾಪ. ಕನಕಪುರಕ್ಕೆ ಬಂದ್ವಿ. ಬಂದಮೇಲೆ ಕನಕಪುರದಿಂದ ಬೆಂಗಳೂರು ಬಸ್ ಹತ್ತಿದ್ರು ನಮ್ಮ ಅತ್ತೆಯರು. ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಬಸ್ ಇನ್ನೂ ಬಂದೇ ಇರಲಿಲ್ಲ. ನಮ್ಮ ಬಸ್ ಬರೋದೇ 8:15 ಆಗೋಯ್ತು. 8 ಗಂಟೆಗೆ ಸ್ಟ್ಯಾಂಡ್ ಬರ್ತಿದ್ದನು, 8:15 ಆದರೂ ಬಿಟ್ಟಿರಲಿಲ್ಲ ಇವತ್ತು ಬಸ್ಸು. ಆಮೇಲೆ ಬಸ್ ಬತ್ತು, ಅದು ಕೂತ್ಕೊಂಡು ಟಿಕೆಟ್ ತಗೊಂಡೆ. ಇದು ಲಾಸ್ಟ್ ಬಸ್ ಆಗಿರೋದ್ರಿಂದ ಚೆಕ್ಕಿಂಗ್ನವ್ರು ಏನು ಇಷ್ಟೊತ್ತಲ್ಲಿ ಬರಲ್ರು ಬಿಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಟಿಕೆಟ್ನ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಮಡಚಿ ಇನ್ನೇನು ಕೋಡಳ್ಳಿ ಹತ್ರ ಬಂದೆ. ಇನ್ನೇನು ಅರಿಬೇಕು ಅಷ್ಟರಲ್ಲಿ ಚೆಕ್ಕಿಂಗ್ನವ್ರು ಹತ್ಬಿಟ್ರು. ಸಡನ್ನಾಗಿ ಭಯ ಆಗೋಯ್ತು. ಆ ಟಿಕೆಟ್ ನೋಡ್ಬಿಟ್ಟು ಎಲ್ಲ ಆಧಾರ್ ಕಾರ್ಡ್ ತೋರಿಸಿ ಅಂತಂದರು. ತೋರಿಸೋದ್ಮೇಲೆ ಸುಮ್ಮನಾದರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.